ನೀವು ಅವಳನ್ನು ಇಗ್ನೋರ್ ಮಾಡಿ ಅವಳು ಅದೇ ಥರ ಇರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ದಿನಗಳ ಕಾಲ ಅವಳನ್ನು ಚೆಕ್ ಮಾಡದೆ ಹೇಗಿದ್ಯಾನೋ ಅಂತಲೂ ಕೇಳದೆ ಅವಳಿಗೆ ಕೇರ್ ತೋರಿಸ್ದೇ ಇದ್ದು ಮತ್ತೆ ಏನೂ ಆಗೇ ಇಲ್ಲ ಅನ್ನೋ ಥರ ಅವಳು ನಾರ್ಮಲ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವಳು ಕಲ್ಲಲ್ಲ, ಅವಳಿಗೂ ಫೀಲಿಂಗ್ಸ್ ಇದೆ. ನೀವು ಕೊಡೋ ಆ ಸೈಲೆಂಟ್ ಟ್ರೀಟ್ಮೆಂಟ್ ಅವಳಿಗೆ ಫೀಲ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡೋ ಡಿಸ್ಟೆನ್ಸ್ ಕೂಡ ಅವಳಿಗೆ ಫೀಲ್ ಆಗುತ್ತೆ. ಪ್ರತಿ ಸಲ ನೀವು ಅವಳನ್ನು ಮರೆತಾಗ ಅವಳ ಮನಸ್ಸಲ್ಲಿ ಒಂದು ಸಣ್ಣ ಭಾಗ ಚೂರಾಗೆ ದೂರ ಆಗುತ್ತೆ. ನೀವು ಸ್ವಲ್ಪ ಕೊಟ್ಟು ಅವಳು ಎಲ್ಲ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಅವಳು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಹಾಗೆ ಫೀಲ್ ಮಾಡಿಸಿದ್ಮೇಲೆ ಅವಳು ಅದನ್ನು ನಂಬಕ್ಕೆ ಶುರು ಮಾಡ್ತಾಳೆ. ನಿಮಗೆ ಕನ್ವೀನಿಯೆಂಟ್ ಆದಾಗ ಮಾತ್ರ ಬಂದು ಅವಳು ಮೊದಲಿನ ಹಾಗೆ ಕಾಯ್ತಾ ಇರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಅವಳನ್ನು ಎಷ್ಟು ಇಗ್ನೋರ್ ಮಾಡ್ತೀರೋ ಅವಳು ಅಷ್ಟೇ ನೀವಿಲ್ಲದೆ ಬದುಕೋದನ್ನು ಕಲಿತಾಳೆ. ಮತ್ತು ಒಂದಿನ ನೀವು ವಾಪಸ್ ಬಂದಾಗ ಅವಳು ಮೊದಲಿನ ಹಾಗೆ ಇರೋದೇ ಇಲ್ಲ. ಯಾಕಂದರೆ ಅವಳು ಆಲ್ರೆಡಿ ಮೂವ್ ಆನ್ ಆಗಿರ್ತಾಳೆ.